ಜನಸೇನಾ ಪಾರ್ಟಿಯ ಮುಖ್ಯಸ್ಥ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಅವರಿಗೆ ಜೀವ ಬೆದರಿಕೆಯ ಕರೆ ಬಂದಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ಗೆ ಜೀವ ಬೆದರಿಕೆ. ಪವನ್ ಕಲ್ಯಾಣ್ ಕಚೇರಿಯ ಸಿಬ್ಬಂದಿಗೆ ಈ ಬೆದರಿಕೆಯ ಕರೆ ಬಂದಿರುವಂಥದ್ದು. ಪಕ್ಕದಲ್ಲೇ ಇದ್ದೇವೆ, ಅವರನ್ನು ಕೊಲ್ತೇವೆ. ಬೆದರಿಕೆಯ ವಿಚಾರ ಪವನ್ ಕಲ್ಯಾಣ್ ಗಮನಕ್ಕೆ ತಂದಿದ್ದಾರೆ ಅವರ ಸಿಬ್ಬಂದಿಗಳು. ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್ ಅವರು. ಇತ್ತೀಚೆಗೆ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಆಂಧ್ರದಲ್ಲಿ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿದರು. ಅದಾದ ಮೇಲೆ ಮೋದಿಯ ಜೊತೆಗೂ ಕೂಡ ಅತ್ಯಂತ ನಿಕಟ ನಂಟನ್ನು ಹೊಂದಿರುವಂತಹದ್ದು ಪವನ್ ಕಲ್ಯಾಣ್. ಅದರ ಜೊತೆಗೆ ಇತ್ತೀಚೆಗೆ ಹಿಂದುತ್ವ, ಪೂಜೆ ಪುನಸ್ಕಾರಗಳು ಆ ವಿಚಾರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಹಿಂದುತ್ವದ ವಿಚಾರಗಳನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಪವನ್ ಕಲ್ಯಾಣ್ ಅವರಿಗೆ ಜೀವ ಬೆದರಿಕೆಯ ಕರೆ ಬಂದಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ.